ನಾವ್ ಇವತ್ ನೋಡ್ರಿ ಹಬ್ಬ ಮಾಡಿದ್ವಿ, ಎಳಮಾಸ ಹಬ್ಬ. ಇದು ಎಳಮಾಸ ಹಬ್ಬಾಗ ಎತ್ತ ಬಂಡಿ ಕಟ್ಕೊಂಡ್ ಕೇಸಿ ಹೊಲಕ್ ಹೋಗಿ ಕರ್ಗಾ ಬಿಡ್ತೀವಿ. ಸಣ್ಣವ್ರಿಗೆ ದೊಡ್ಡವ್ರಿಗೆ ಮಕ್ಕಳಿಗೆ ಮರಗಳಿಗೆ ಎಲ್ಲ ಕಟ್ಕೊಂಡ್ ಕೇಸಿ ಹೊಲ್ದಾಗ ಹೋಗಿ ಪೂಜೆ ಮಾಡಿ 5 ಕಲ್ಲು ಇಟ್ಟು ಅದಕ್ಕೆ ಧ್ವಜ ಹಚ್ಚಿ ಪೂಜೆ ಮಾಡಿ ದೀಪ ಹಚ್ಚಿ ಎಲ್ಲ ಹೋಗಿ ಹಿಂಡಿ ಮಾಡಿ ಹೊಲ್ದಾಗ ಹೋಗಿ ಕರ್ಗಾ ಬಿಡ್ತೀವಿ. ಕರ್ಗಾ ಹೊಲ್ದ ಕೇಸಿ 4 ಗಂಟೆ ಕಿತ್ಕೊಂಡು ಹೋಗ್ತೀವಿ. ಯಾಕಂದ್ರೆ ನಮ್ಮ ಆಯಿ ಮುಚ್ಚ ಮೊದಲಿನಿಂದ ಮಾಡ್ಕೊಂಡು ಬಂದಾರ, ಅದು ಮಾಡ್ಕೊಂಡು ಇರ್ಬೇಕು ಅಂತ ಕೇಸಿ ನಾವು ನಡಿತೀವಿ. ನಾವು ಮಾಡಿದ್ರೆ ನಮ್ಮ ಮಕ್ಕಳ ಮರಗಳ ಮುಂದಕ್ಕೆ ನಡೀತದ, ಅದಕ್ಕೆ ಮಾಡಾಕತ್ತೀವಿ. ಅದಕ್ಕೆ ಮಾಡಿದ್ರೆ ನಮ್ಮ ಭೂಮಿ ತಾಯಿ ದಾಣಿ ಬೆಳಿತೀವಿ, ಸೊಪ್ಪಿ ಎತ್ತೆ ಮನುಷ್ಯ ಎಲ್ಲ ಚೆನ್ನಾಗಿ ಉಣ್ತೀವಿ ಮಾಡ್ತೀವಿ ಅಂತ ಕೇಸಿ ದುಡ್ತೀವಿ ನಾವು ಹೊಲಕ್ಕೆ. ನಿಂದ ಹೆಸರು? ಗನ್ನಿಗಾಯಿ. ನಿಂದ ಹೆಸರು? ನಿಂದ ಹೆಸರು? ಭಾಗದಲ್ಲಿ ವಿಶೇಷವಾಗಿ ಜೋಳ ಬೆಳೀತಕ್ಕಂಥದ್ದು ಹಿಂದಿನಿಂದ ಬಂದಿರತಕ್ಕಂಥ ಸಂಪ್ರದಾಯ. ಜೋಳ ನಮ್ಮ ಹೊಟ್ಟೆಗೆ ನಿರಂತರ ಹೊಟ್ಟೆಗೆ ರೊಟ್ಟಿಗೆ ಈ ಭಾಗದಲ್ಲಿ ಮತ್ತು ಈ ಬಟ್ಟಿನ ಸೊಪ್ಪಿ ಕೂಡ ಒಂದು ವರ್ಷ ಇರ್ತಕ್ಕಂಥ ಎತ್ತಿಗೆ ಅನುಕೂಲ ಆಗಂಥದ್ದು ನಾವು ಹೇಳ್ತಕ್ಕಂಥ ಪ್ರತಿ ವರ್ಷ. ಅದರಲ್ಲಿ ಏನದು ಅಂದ್ರೆ ಯಾವುದೇ ಬೆಳೆಗೆ ನಾವು ಸರ್ಗದಲ್ಲಿ ಇವತ್ತು ಎಳ್ಳಮಾಸಿ ಸರ್ಗ ಚೆಲ್ಲುವ ಹಬ್ಬವನ್ನು ಸಂಭ್ರಮದಿಂದ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ಮೂಲನೇ ತಾಂಡದಲ್ಲಿ ವಿಶೇಷವಾಗಿ ಸರ್ಗ ಚೆಲ್ಲುವ ಹಾಡುವ ಮುಖಾಂತರ ನಮ್ಮ 5 ತಾಂಡದ ಉಡುಪುಗಳನ್ನು ಧರಿಸಿ ವಿಶೇಷ ಆಚರಣೆ ಸಂಭ್ರಮದಿಂದ ಆಚರಣೆ ಮಾಡಿದ್ರು. ಬಹಳ ಖುಷಿ ಅನ್ನಿಸ್ತದೆ. ಇವತ್ತು 5 ದಿವಸದ ಸರ್ಗ ಚೆಲ್ಲಿ ಬೆಳೆ ಹೆಚ್ಚಿಗೆ ಫಲ ಕೊಡಲಿ ಅಂತ ದೃಷ್ಟಿಯಿಂದ ಭೂಮಿ ತಾಯಿಗೆ ಏನಾದ್ರು ಸರ್ಗ ಚೆಲ್ತಕ್ಕಂಥ ಕೆಲಸ ಮಾಡಿದ್ವಿ. ಇವತ್ತೆಲ್ಲ ಬೆಳಿಗ್ಗೆ ಸರ್ಗ ಚೆಲ್ಲಿ ಮುಂಜಾನೆ ಬಂದಿಲ್ಲಿ ಊಟ ಉಪಚಾರ ಮಾಡಿ ಸಾಯಂಕಾಲ ಹೊರಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಹಿಂದಿನ ಬಂದಿರತಕ್ಕಂಥ ನೀವು ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗಿರ್ತಕ್ಕಂಥ ರೈತರಿಗೆ ಏನಾದ್ರು ಒಳ್ಳೆ ಬೆಳವಣಿಗೆ ಇದೆ.